ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮದಲ್ಲಿ ಹೆಸರು ಮಾಡಿರುವ ಜಿಲ್ಲೆ. ಈಗ ವೇಗವಾಗಿ ಬೆಳೀತಾ ಇರುವ ಹೊನ್ನಾವರ ಇಕೋ ಬೀಚ್ ಮೂಲಕ ಜಗತ್ ಪ್ರಸಿದ್ಧವಾಗಿದೆ. ಇದು ಪ್ರವಾಸೋದ್ಯಮ ಅಭಿವೃದ್ಧಿಗೂ ಪೂರಕವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಊರು. ಇಲ್ಲಿ ಇಕೋ ಬೀಚ್, ಕಾಂಡ್ಲಾವನ, ಬೋಟಿಂಗ್ ಹೀಗೆ ನೈಸರ್ಗಿಕ ಪ್ರಕೃತಿ ಪ್ರವಾಸೋದ್ಯಮಕ್ಕೆ ಒಂದಿಷ್ಟು ಪುಷ್ಟಿ ನೀಡಿ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಈ ನಡುವೆ ಹೊನ್ನಾವರದ ಇಕೋ ಬೀಚ್ಗೆ ಕಳೆದ 6 ವರ್ಷದಿಂದ ಸತತವಾಗಿ ಬ್ಲೂ ಫ್ಲಾಗ್ ಮಾನ್ಯತೆ ಸಿಕ್ಕಿರುವುದು ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಬಲ ತಂದಿದೆ. ಕೇಂದ್ರ ಸರ್ಕಾರದಿಂದ ಸಿಗುವ ಈ ಮಾನ್ಯತೆ ಈಗ ಹೊನ್ನಾವರ ಇಕೋ ಕಡಲ ತೀರವನ್ನ ಜಗತ್ ಪ್ರಸಿದ್ಧಿ ಮಾಡಿದೆ. ಈ ಬೀಚಿಗೆ 6ನೇ ವರ್ಷದಿಂದ ನಮಗೆ ಬ್ಲೂ ಫ್ಲಾಗ್ ಸಿಗ್ತಾ ಇದೆ. ಬ್ಲೂ ಫ್ಲಾಗ್ ಸಿಗ್ಬೇಕಂದ್ರೆ ಬೀಚ್ ತುಂಬಾ ಕ್ಲೀನ್ ಆಗಿರ್ಬೇಕು, ಪ್ರವಾಸಿಗರಿಗೆ ಸೇಫ್ಟಿ ಇರಬೇಕು, ಅವರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಶೌಚಾಲಯ ಇರಲಿ, ರೋಡ್ ಇರಲಿ, ಎಲ್ಲದನ್ನು ತುಂಬಾ ಚೆನ್ನಾಗಿ ಇರಬೇಕು, ಮತ್ತೆ ನ್ಯಾಚುರಲ್ ಆಗಿರ್ಬೇಕು. ಕಳೆದ 6 ವರ್ಷದ ಹಿಂದೆ ಹೊನ್ನಾವರ ಇಕೋ ಕಡಲ ತೀರ ಒಂದು ಸಾಮಾನ್ಯ ಕಡಲ ತೀರವಾಗಿತ್ತು. ಆದರೆ ಯಾವಾಗ ಕೇಂದ್ರದಿಂದ ಬ್ಲೂ ಫ್ಲಾಗ್ ಮಾನ್ಯತೆ ಸಿಕ್ಕಿತ್ತೋ ಅಂದಿನಿಂದ ಹೊನ್ನಾವರ ಅಭಿವೃದ್ಧಿಯ ಪಥದತ್ತ ಸಾಗಿತ್ತು. ಇವತ್ತು ಇಲ್ಲಿಗೆ ಬರುವ ಪ್ರವಾಸಿಗರು ಮುರುಡೇಶ್ವರ, ಗೋಕರ್ಣ ರೀತಿ ಇಕೋ ಕಡಲ ತೀರವನ್ನು ಎಂಜಾಯ್ ಮಾಡ್ತಿದ್ದಾರೆ. ಬ್ಲೂ ಫ್ಲಾಗ್ ಮಾನ್ಯತೆ ಸಿಕ್ಕಿದ ನಂತರ ಈ ಬೀಚ್ ನಲ್ಲಿ ದಿನಂಪ್ರತಿದಿನ ಈಗ ಈ ಸೀಸನ್ ನಲ್ಲಿ ಪ್ರವಾಸಿಗರು ಹೆಚ್ಚಾಗ್ತದೆ. ರಾಜ್ಯದ ಬೇರೆ ಬೇರೆ ಭಾಗದಿಂದ, ಬೇರೆ ರಾಜ್ಯಗಳಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಉತ್ತರ ಕನ್ನಡ ಉಳಿದ ಬೀಚ್ಗಳಿಗೂ ಇದೇ ರೀತಿ ಬ್ಲೂ ಫ್ಲಾಗ್ ಮಾನ್ಯತೆ ಸಿಗುವಾಗ ಆಗಬೇಕು. ಒಟ್ಟಾರೆ ಇಕೋ ಬೀಚ್ಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರೆತಿರೋದು ಮತ್ತು ಪ್ರವಾಸಿಗರಿಗೆ ಬೇಕಾದ ಅಗತ್ಯ ಸೌಕರ್ಯ ಸಿಗ್ತಿರೋದು ಹೊನ್ನಾವರ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡುವಂತೆ ಮಾಡಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.